ಒಟ್ಟಿಗೆ ನಿಮ್ಮನ್ನ ಕಲ್ಯಾಣ ಮಾಡಬೇಕು. ಕಾರಣ ಪೂರ್ಣ ವಿಚಾರ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇಬ್ಬರು ಕರೆಸಿದ ಕಾರಣವನ್ನು ಕೃಷ್ಣಾಧಿಪಂತರು ಹೇಳುವರು. ಅಂತ ಮಾತ್ರದ ಕೆಲಸ ಯಾವುದದು? ಸಾಂಗೋಲಿ ಹಲವರ ರಾಯನ ಮುಂದೆ ಹೇಳುವುದಷ್ಟೇ. ಆ ಬಾಂಡಗಾರನು ಚೆನ್ನಾಗಿ ಗಮನಿಸಬೇಕಾಗಿದೆ. ಅವನು ಸಂಭಾವಿಕತೆಗೆ ಕೊಳ್ಳಿಟ್ಟನು, ಕೊಡಾಡಿಯನ್ನು ಸುಳಿದವನು, ಚಂದ್ರಮನ ಕೂಡ ವಸತಿ ನಡೆಸಿ ಸಂಸ್ಥೆಯನ್ನು ಕೂಡ ಸಂಸ್ಥೆಯಲ್ಲಿ ಎಷ್ಟು ಕಡೆ ಮಾಡಿದನು. ಆದ್ದರಿಂದ ಅವನ ಹೆಣ್ಣು ಚೆನ್ನಾಗಿ ಗಮನಿಸಬೇಕು. ಕಾರಣ ನೀವು ಅವನ ಜೀವದ ಗೆಳೆಯರು, ನಿಮ್ಮಿಂದಲೇ ಕಾರ್ಯ ಸಾಧಿಸುವುದು. ನೀವು ಬೇಕಾದ ಹಂಚಿಕೆ ಮಾಡಿ ಅವರನ್ನು ಹಿಡಿದುಕೊಳ್ಳಬೇಕು. ಆ ಕುಳಿಗೆ ನೀವು ಬಾಳೆ ಬಂಟರು ಆಗಿರುವುದು. ಅವನು ನಾವು ಕೈ ಕೊಡುವ ಸಂಭೋಗವಿರುವುದು. ಅವನನ್ನು ಎದುರಾಗಿದ್ದರೆ ಹೀಗೆಂದರೆ ಅವನು ಎಂದಿಗೂ ಸಿಗುವಂತಿಲ್ಲ. ನೋಡುವಷ್ಟರಲ್ಲಿ ಕುಂದಿದ ಹೀಗಂತೆ ಮಾಯವಾಗುವುದು. ಆದ್ದರಿಂದ ಅವನನ್ನು ಹಂಚಿಕೆಯಿಂದಲೇ ಹಿಡಿಯಬೇಕು. ಮರೆ ಮೋಸ ಮಾಡಿದ ವಿನಃ ಅವನು ಎಂದಿಗೂ ಸಿಗುವುದಿಲ್ಲ. ಬೇಕಾದ ಹಂಚಿಕೆ ಮಾಡಿ ಅವನನ್ನು ಹಿಡಿದುಕೊಳ್ಳಲಿ. ಅವನಿಗೂ ನಮಗೂ ಬಹಳ ಗೆಳೆತನವಿದೆ. ಆದ ಕಾರಣ ಅವನಿಗೆ ಒಂದು ಪತ್ರವನ್ನು ಕಳಿಸಬೇಕು. ಕಳಕಳಿಯಿಂದ ಒಂದು ಪತ್ರವನ್ನು ಬರೆದು ಕಳಿಸಿದರೆ ಅವನು ನಮ್ಮ ಮಾತಿಗೆ ಖಂಡಿತವಾಗಿ ಹೋಗುವನು. ಆತನ ವಿಶ್ವಾಸವು ನಮ್ಮಲ್ಲಿ ಬಹಳವಿದೆ. ಖಂಡಿತವಾಗಿ ಅವನು ಹೋಗುವನು. ಈ ಹಳಬರ ರಾಜ್ಯ ಈ ಲಿಂಗನ ಗೌರವ ನಾವು ದೂರಿಕೊಂಡು ಅವನ ಬಂಡಾಯ ಮೇಲೆ ಸೇರುತ್ತೇವೆ ಎಂದು ದೂರಿಕೊಂಡು ಒಳ್ಳೆ ರಚನೆ ಮಾಡುತ್ತೇವೆ. ಅವನನ್ನು ದೂರದ ಎಲೆಯಿಂದ ಕುತ್ತಿಗೆ ಕೊಡುತ್ತೇವೆ. ಅಂದರೆ ಚಿಂತಿಸುವ ಕಾರಣವಿಲ್ಲ. ಮೋಸ ಮಾಡದ ವಿನಃ ಅವನು ಎಂದಿಗೂ ಸಿಗುವುದಿಲ್ಲ. ಹತ್ತು ಬಂದಾಗೆ ತಾವೇ ಎಲ್ಲರೂ ಹಣ್ಣಾಗುತ್ತಾರೆ. ಅದು ಹೆಸರು ಸಹ ಬೇಡ. ನಾವು ಗುಪ್ತ ರೀತಿಯಂತೆಯೇ ಹಿಡಿಯಬೇಕು. ಗೌಡರು ಪ್ರಬಲರಾಗಿದ್ದಾರೆ. ನಮ್ಮ ಕೆಲಸವು ಕೈಗೂಡುವಂತೆ ಕಾಣುತ್ತದೆ.